ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ಶುಶ್ರೂಷೆಯಲ್ಲಿ ನಿಯೋಗ ಸಮರ್ಪಿಸಿ ಪ್ರಾರ್ಥಿಸುವ ನಿಮ್ಮೆಲ್ಲರಿಗಾಗಿ ಈ ಸಮಯ ದೇವರು ನೀಡಿದ ಸಮಯವಾಗಿದೆ. ಸಾಧ್ಯವಾದವರು ಈ ಶುಶ್ರೂಷೆಯಲ್ಲಿ ಒಟ್ಟಿಗೆ ಪ್ರಾರ್ಥಿಸಿರಿ. ದೇವರು ಅನುಗ್ರಹಿಸಲು ಕೆಲವು ಶುಶ್ರೂಷೆಯನ್ನು ಆರಿಸುತ್ತಾರೆ, ಕೆಲವು ವ್ಯಕ್ತಿಗಳನ್ನು ಆರಿಸುತ್ತಾರೆ, ಕೆಲವು ಸ್ಥಳಗಳನ್ನು ಆರಿಸುತ್ತಾರೆ. ಹಾಗೆ ದೇವರು ಆರಿಸಿದ ಶುಶ್ರೂಷೆಯಾಗಿದೆ ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆ. ಈ ಶುಶ್ರೂಷೆಯಲ್ಲಿ ಭಾಗವಹಿಸುವ ನಿಮ್ಮೆಲ್ಲರನ್ನು ಸಮೃದ್ಧಿಯಾಗಿ ದೇವರು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಕರ್ತನಾದ ಯೇಸುವೇ, ಈ ಶುಶ್ರೂಷೆಯಲ್ಲಿ ಭಾಗವಹಿಸಿ ವಾಕ್ಯವನ್ನು ಆಲಿಸುವ, ಕಳಿಸಿಕೊಡುವ ವಾಕ್ಯವನ್ನು ನಿಯೋಗದಲ್ಲಿ ಆಲಿಸಿ ಪ್ರಾರ್ಥಿಸುವ ಇವರೆಲ್ಲರನ್ನು ನಿಮ್ಮ ಪವಿತ್ರ ರಕ್ತದಿಂದ ಶುದ್ಧೀಕರಿಸಿರಿ. ವಾಕ್ಯದಲ್ಲಿ ತುಂಬಿ ಪವಿತ್ರಾತ್ಮರಿಂದ ನಡೆಸಿರಿ. ಆಮೀನ್. ನಮಗೆ ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ವಿಮೋಚನ ಕಾಂಡ 33ನೇ ಅಧ್ಯಾಯ 11ನೇ ವಾಕ್ಯ. ಒಬ್ಬ ಮನುಷ್ಯ ತನ್ನ ಗೆಳೆಯನೊಡನೆ ಹೇಗೆ ಮಾತನಾಡುತ್ತಾನೋ ಹಾಗೆಯೇ ಸರ್ವೇಶ್ವರ ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದರು. ತರುವಾಯ ಮೋಶೆ ಪಾಳೆಯಕ್ಕೆ ಮರಳಿ ಬರುತ್ತಿದ್ದನು. ಆದರೆ ನೂನನ ಮಗನಾದ ಯೆಹೋಶುವ ಎಂಬ ಹೆಸರುಳ್ಳ ಯುವಕನೊಬ್ಬನು ಮೋಶೆಯ ಶಿಷ್ಯನಾಗಿ ಆ ಗುಡಾರದಲ್ಲೇ ಇರುತ್ತಿದ್ದನು. ಅದನ್ನು ಬಿಟ್ಟು ಹೋಗುತ್ತಿರಲಿಲ್ಲ. ಪ್ರಿಯರೇ, ದೇವರ ವಾಕ್ಯದಲ್ಲಿ ದೇವರು ನಮ್ಮೊಡನೆ ಮಾತನಾಡುವ ಶುಶ್ರೂಷೆಯಾಗಿದೆ ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆ. ಪ್ರಿಯರೇ, ಯೆಹೋಶುವ ಅವನ ಒಂದು ಪ್ರತ್ಯೇಕತೆ, ದೇವರ ಸಾನ್ನಿಧ್ಯ ಅನುಭವಿಸಿದ ಆ ಸ್ಥಳವನ್ನು ಅವನು ಬಿಟ್ಟು ಹೋಗುತ್ತಿರಲಿಲ್ಲ. ದೇವರ ವಾಕ್ಯ ಆಲಿಸುವಾಗ ನೀವು ದೇವರ ಸಾನ್ನಿಧ್ಯ ಬಿಟ್ಟು ಹೋಗದೆ ನಿಲ್ಲುವಾಗ ಅದು ನಿಮ್ಮ ಜೀವನಕ್ಕೆ ಅನುಗ್ರಹವಾಗಿ, ಸಂರಕ್ಷಣೆಯಾಗಿ, ಕೃಪೆಯಾಗಿ, ಬಿಡುಗಡೆಯಾಗಿ ಮಾರ್ಪಡುತ್ತದೆ. ಹೀಗೆ ದೇವರ ಸಾನ್ನಿಧ್ಯವನ್ನು ಬಿಟ್ಟು ಹೋಗದ ಯೆಹೋಶುವನಿಗೆ ಸಿಕ್ಕಿದ ಅನುಗ್ರಹವಾಗಿದೆ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯವನ್ನು ಆಲಿಸೋಣ. ನಿನ್ನ ಜೀವಮಾನವಿಡೀ ಯಾರೋ ಒಬ್ಬನು ನಿನ್ನನ್ನು ಎದುರಿಸಿ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆದು ಬಿಡುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಏಕೆಂದರೆ ನಾನು ಈ ಜನರ ಪೂರ್ವಜರಿಗೆ ಪ್ರಮಾಣ ಮಾಡಿಕೊಟ್ಟ ನಾಡನ್ನು ಇವರಿಗೆ ಸ್ವಾಧೀನಪಡಿಸಬೇಕಾದವನು ನೀನೇ. ಪ್ರಿಯರೇ, ದೇವರ ಸಾನ್ನಿಧ್ಯದಲ್ಲಿ ನಿಲ್ಲುವ ವ್ಯಕ್ತಿಯನ್ನು ಒಮ್ಮೆಯೂ ಯಾರಿಗೂ ಸೋಲಿಸಲು ಸಾಧ್ಯವಿಲ್ಲ. ಆಮೇನ್. ದೇವರ ವಾಕ್ಯ ಆಲಿಸುವ ನಮಗೆ ದೇವರು ನೀಡುವ ಭರವಸೆಯಾಗಿದೆ. ದೇವರ ಜೊತೆಯಲ್ಲಿ ಇರುತ್ತಾರೆ, ಒಮ್ಮೆಯೂ ಅವರು ನಮ್ಮನ್ನು ಕೈ ಬಿಡುವುದಿಲ್ಲ. ಪ್ರಿಯರೇ, ವಾಕ್ಯದಲ್ಲಿ ದೇವರು ನಮ್ಮೊಡನೆ ಮಾತನಾಡುತ್ತಿರುವುದು ನಮ್ಮ ಹಣಕಾಸಿನ ಸಮಸ್ಯೆಯನ್ನು, ಆರೋಗ್ಯವನ್ನು, ವರಮಾನ ಮಾರ್ಗವನ್ನು, ಮಕ್ಕಳ ಭವಿಷ್ಯವನ್ನು, ವಿದ್ಯಾಭ್ಯಾಸವನ್ನು ನೋಡಿ ದೇವರು ಹೇಳುತ್ತಿದ್ದಾರೆ, ನಮ್ಮ ಜೊತೆ ಮಾತನಾಡುತ್ತಿದ್ದಾರೆ, ದೇವರು ನಮ್ಮೊಡನೆ ಇರುತ್ತಾರೆ ಎಂದು. ಪ್ರತಿನಿತ್ಯ ದೇವರ ವಾಕ್ಯ ಆಲಿಸುವುದು, ದೇವರ ಸಾನ್ನಿಧ್ಯದಲ್ಲಿ ನಿಲ್ಲುವ ನಿಮ್ಮ ಒಬ್ಬೊಬ್ಬರ ಹತ್ತಿರ ಹೇಳಲೇ ಬೇಜಾರು ಏನು ಬೇಡ. ಯಾರಿಗೂ ಲಭಿಸದ ಅನುಗ್ರಹ ದೇವರು ನಿನಗೆ ನೀಡುತ್ತಾರೆ. ಆಮೇನ್. ನಮಗೆ ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಪ್ರಿಯರೇ, ಒಮ್ಮೆಯೂ ಬದಲಾಗದ ದೇವರು ನಮ್ಮ ಜೊತೆಲಿದ್ದಾರೆ. ವಿಶ್ವಾಸಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.